ಬಿಗ್ ಬಾಸ್ ಸೀಸನ್ 4ರ ಮೊದಲ ಸೂಪರ್ ಸಂಡೇ ವಿತ್ ಸುದೀಪ್ ಮೊದಲ ಭಾಗದಲ್ಲಿ ಸುದೀಪ್ ಅವರು ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ ವಾಣಿಶ್ರೀ ಅವರನ್ನು ಸ್ಟೇಜ್ ಮೇಲೆ ಕರೆಯುತ್ತಾರೆ. ವಾಣಿಶ್ರೀ ಒಂದು ವಾರ ಹೇಗೆ ಹೋಯಿತು ಎಂದು ಗೊತ್ತಾಗಲಿಲ್ಲ, ಆದರೆ ಕನ್ಫೆಷನ್ ರೂಮ್ಗೆ ಹೋಗದಿರುವುದು ಮತ್ತು ಟಾಸ್ಕ್ ಮಾಡದಿರುವುದು ರಿಗ್ರೆಟ್ ಇದೆ ಎಂದು ಹೇಳುತ್ತಾರೆ. ಎಲಿಮಿನೇಷನ್ ನಿಂದ ಬಚಾವಾಗಲು ಏನು ಮಾಡಬೇಕು ಎಂದು ತನಗೆ ಗೊತ್ತಾಗಲಿಲ್ಲ ಎಂದು ವಾಣಿಶ್ರೀ ಅವರು ಹೇಳುತ್ತಾರೆ. ಪ್ರಥಮ್ ಅವರ ಬಿಹೇವಿಯರ್ ತನಗೆ ದಿಗ್ಭ್ರಮೆ ಮೂಡಿಸಿತೆಂದು ವಾಣಿಶ್ರೀ ಅವರು ಹೇಳುತ್ತಾರೆ. ಮಾಳವಿಕಾ ಬಿಹೇವಿಯರ್ ಕೆಲವೊಂದು ವಿಷಯದಲ್ಲಿ ಇಷ್ಟವಾಗಲಿಲ್ಲ ಎಂದು ಕೂಡ ವಾಣಿಶ್ರೀ ಅವರು ಹೇಳುತ್ತಾರೆ. ವಾಣಿಶ್ರೀ ತಮ್ಮ ಮಗಳ ಮೇಕಪ್ ಕಿಟ್ ತಗೊಂಡು ಬಂದಿದ್ದೆ ಎಂದು ಇಮೋಷನಲ್ ಆಗುತ್ತಾರೆ. ಏನೂ ಕಾಂಟ್ರವರ್ಸಿ ಇಲ್ಲದೆ ಆಚೆ ಬಂದಿದ್ದು ತುಂಬಾ ಖುಷಿ ಇದೆ ಎಂದು ವಾಣಿಶ್ರೀ ಅವರು ಹೇಳುತ್ತಾರೆ. ನಂತರ ಹಳೆಯ ಕಂಟೆಸ್ಟೆಂಟ್ಗಳಾದ ಅಯ್ಯಪ್ಪ ಮತ್ತು ಅರುಣ್ ಸಾಗರ್ ಅವರು ತಮ್ಮಿಬ್ಬರ ಬಿಗ್ ಬಾಸ್ ಸೀಸನ್ ಬಗ್ಗೆ ಬಿಗ್ ಬಾಸ್ ಸ್ಟೇಜ್ ಮೇಲೆ ವಾದ ವಿವಾದ ಮಾಡುತ್ತಾರೆ. ಅಯ್ಯಪ್ಪ ತಮ್ಮ ಮೆಮೊರೀಸ್ ಮೆಲುಕು ಹಾಕಿಕೊಳ್ತಾ ಇದ್ದೇನೆ ಎಂದು ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ಬರೀ ಹೆಣ್ಣುಗಳನ್ನು ನೋಡ್ತಾ ಇದ್ದೇನೆ ಅಯ್ಯಪ್ಪ ಎಂದು ಅರುಣ್ ಸಾಗರ್ ಅವರು ತಮಾಷೆ ಮಾಡುತ್ತಾರೆ. ಬಿಗ್ ಬಾಸ್ ಮನೆಗೆ ಪ್ಲಾನ್ ಮಾಡಿ ಹೋದರೆ ಅದು ವರ್ಕೌಟ್ ಆಗುವುದಿಲ್ಲ, ಅಲ್ಲಿ ಹೋಗಿ ಬೆಳೆಯಬೇಕು ಎಂದು ಅರುಣ್ ಸಾಗರ್ ಅವರು ಹೇಳುತ್ತಾರೆ. ದೊಡ್ಡ ಗಣೇಶ್ ಅವರು ನಿಜ ಜೀವನದಲ್ಲಿ ಇದ್ದ ಹಾಗೆ ಇದ್ದರೆ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗಬಹುದು ಎಂದು ಅಯ್ಯಪ್ಪ ಅವರು ಹೇಳುತ್ತಾರೆ. ನಂತರ ನವರಸಗಳಲ್ಲಿ ಅರುಣ್ ಸಾಗರ್ ಅವರು ಅಯ್ಯಪ್ಪ ಅವರಿಗೆ ಒಂದೇ ಡೈಲಾಗ್ ಅನ್ನು 9 ರೀತಿ ಹೇಳಿಕೊಡುತ್ತಾರೆ. ಅದನ್ನು ಅಯ್ಯಪ್ಪ ಇಮಿಟೇಟ್ ಮಾಡುತ್ತಾರೆ. ಇದು ನೋಡುವಂತಿತ್ತು. ನಂತರ ಅರುಣ್ ಸಾಗರ್ 6 ಬಾಲ್ಗಳನ್ನು ಫನ್ನಿಯಾಗಿ ಮಾಡಿ ತೋರಿಸುತ್ತಾರೆ. ಇದು ಕೂಡ ನೋಡಲು ತುಂಬಾ ತಮಾಷೆಯಾಗಿತ್ತು. ಅರುಣ್ ಸಾಗರ್ ಮತ್ತು ಅಯ್ಯಪ್ಪ ಇಬ್ಬರು ಬಿಗ್ ಬಾಸ್ ನಂತರದ ತಮ್ಮ ಅನುಭವವನ್ನು, ಸಿಕ್ಕ ಪಬ್ಲಿಸಿಟಿಯನ್ನು ಹಾಡಿ ಹೊಗಳುತ್ತಾರೆ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಎಂದು ಅರುಣ್ ಸಾಗರ್ ಹೇಳುತ್ತಾರೆ.